ಮೂಲಭೂತ ಸೌಕರ್ಯಕ್ಕಾಗಿ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗಿದೆ. ಪಟ್ಟಣ ಪಂಚಾಯತ್ ಮುಂದೆ 22 ದಿನಗಳಿಂದ ಈ ಒಂದು ಧರಣಿ ನಡೀತಾ ಇರುವಂತದ್ದು. ಮೂಲಭೂತ ಸೌಕರ್ಯವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಅಹೋರಾತ್ರಿ ಧರಣಿಯನ್ನ ನಡೆಸಲಾಗ್ತಾ ಇದೆ. 22ನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಅಹೋರಾತ್ರಿ ಧರಣಿ. ಪಟ್ಟಣ ಪಂಚಾಯತ್ನ ಮುಂದೆ 22 ದಿನಗಳಿಂದ ಈ ಒಂದು ಧರಣಿಯನ್ನ ನಡೆಸಲಾಗ್ತಾ ಇದೆ. ಗಾಂಧಿಪೇಟೆ ರಸ್ತೆ ಬದಿಯಲ್ಲಿ ಈ ಒಂದು ಸಂತೆ ನಡೆಯುತ್ತೆ. ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೂಲಭೂತ ಸೌಕರ್ಯಗಳು ಇಲ್ಲ. ಆದ್ರಿಂದಾಗಿ ಎಪಿಎಂಸಿ ಆವರಣದಲ್ಲಿ ಸ್ಥಳವನ್ನ ನಿಗದಿ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಹುಳಿಯಾರು ಹೋಬಳಿಯ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಅಹೋರಾತ್ರಿ ಧರಣಿಯನ್ನ ಮಾಡಲಾಗ್ತಾ ಇದೆ. ಪಟ್ಟಣ ಪಂಚಾಯತ್ ಮುಂದೆ 22 ದಿನಗಳಿಂದ ಈ ಒಂದು ಧರಣಿ ನಡೀತಾ ಇದೆ. ಗಾಂಧಿಪೇಟೆ ರಸ್ತೆ ಬದಿಯಲ್ಲಿ ಸಂತೆ ನಡೆಯುತ್ತೆ. ಆ ಸಂತೆಗೆ ಯಾವುದೇ ರೀತಿಯಾಗಿರುವಂತ ಅಲ್ಲಿ ಸೌಕರ್ಯಗಳಿಲ್ಲ. ಎಲ್ಲಾ ರೀತಿಯಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಕೊಡಬೇಕು. ಇಲ್ಲವಾದರೆ ಎಪಿಎಂಸಿ ಆವರಣದಲ್ಲಿ ಸ್ಥಳವನ್ನ ನಿಗದಿ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಈ ಒಂದು ಧರಣಿಯಲ್ಲಿ ಮಾಡಲಾಗ್ತಾ ಇದೆ. ಹುಳಿಯಾರು ಹೋಬಳಿಯ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಧರಣಿ ನಡೆಸಲಾಗ್ತಾ ಇದೆ. ರಾಜ್ಯದ ವಿವಿಧ ರೈತ ಸಂಘಟನೆಗಳ ಬೆಂಬಲದೊಂದಿಗೆ ರೈತ ಸಂಘದ ರಾಜ್ಯಾಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ನೇತೃತ್ವದಲ್ಲಿ 22 ದಿನಗಳಿಂದ ಕೂಡ ಅಹೋರಾತ್ರಿ ಧರಣಿ ನಡೆಸಲಾಗ್ತಾ ಇದೆ. ಈ ಒಂದು ಧರಣಿ ನಡೆಯುತ್ತಿರುವಂತಹ ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಭೇಟಿ ನೀಡಿ ಸ್ವತಃ ಖುದ್ದು ಎಪಿಎಂಸಿ ಆವರಣದಲ್ಲಿ ಸಂತೆಗಾಗಿ ಸ್ಥಳವನ್ನ ಗುರುತಿಸಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು 22 ದಿನಗಳಿಂದ ಈ ಒಂದು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಗಾಂಧಿಪೇಟೆ ರಸ್ತೆ ಬದಿಯಲ್ಲಿ ಒಂದು ಸಂತೆ ನಡೀತಾ ಇತ್ತು. ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೂಲಭೂತವಾಗಿರುವಂತಹ ಸೌಕರ್ಯಗಳಿಲ್ಲ. ಅಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕೋ ಅದೆಲ್ಲ ಯಾವುದೂ ಕೂಡ ಇಲ್ಲ. ಆದ್ರಿಂದ ಎಪಿಎಂಸಿ ಆವರಣದಲ್ಲಿ ಸ್ಥಳವನ್ನ ನಿಗದಿ ಮಾಡಿ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿರುವಂತದ್ದು. ಏನು ಹೊಸ್ತಲ್ಲ, ಹುಳಿಯಾರು ಹುಟ್ಟದಾಗಿಂದಲೂ ನಮ್ಮ ತಾತನ ಕಾಲದಿಂದಲೂ ಸಂತೆ ನಡೀತಿದೆ. ಇದೇ ರೋಡಲ್ಲೇ ನಡೀತಿದೆ. ಹಂಗಾಗಿ ಈ ಗೂಗಲ್ ಸರ್ಚ್ ಮೇಲೆ ಕಾರು ಲಾರಿಗಳೆಲ್ಲ ಇಲ್ಲೇ ಓಡಾಡ್ತವೆ. ಹುಳಿಯಾರು ದೊಡ್ಡದ ಬೆಳೆದಿರ್ತಕ್ಕಂಥದ್ದು ಜಿಲ್ಲೆಗೆ ಗೊತ್ತು. ಅಂತ ದೊಡ್ಡ ಸಂತೆ ಜನಭರಿತವಾದ ಸ್ಥಳದಲ್ಲಿ ನಮ್ಮ ತಾತನ ಕಾಲದಿಂದನೂ ಸಂತೆ ಮಾಡ್ತಿದ್ದಾರೆ. ಅವತ್ತಿಂದಲೂ ನಾವು ಕರ ವಸೂಲಿಯನ್ನ ಕಟ್ಕೊಂಡ್ ಬರ್ತಾ ಇದೀವಿ. ಅವರಿಂದ ಒಂದು ಬಿಡಿಗಾಸು ನಮ್ಗೆ ಅನುಕೂಲ ಆಗಿಲ್ಲ. ಸುಂಕ ಕಟ್ಟೋದು ಬಿಟ್ರೆ ಒಟ್ಟಿಗೆ ಕರ ವಸೂಲಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಆದ್ರೆ ಮೂಲಭೂತ ಸೌಕರ್ಯನ ಯಾವುದು ಕೂಡ ಕೊಟ್ಟಿಲ್ಲ. ಏನಾರ ಖರ್ಚು ಮಾಡಿದಾರೆ ಅಂದ್ರೆ ಈ ಹಬ್ಬ ಹರಿದಿನಗಳು ಮಧ್ಯ ಸಂತೆ ಬಂದಾಗ 200-500 ರೂಪಾಯಿ ಕೊಟ್ಟು ಒಂದು ಆಟೋ ಅಲೌನ್ಸ್ ಮಾಡಿರ್ಬೋದು. ಅಷ್ಟು ಬಿಟ್ರೆ ಕುಡಿಯೋ ನೀರಿಗಾಗ್ಲಿ, ಶೌಚಾಲಯಕ್ಕಾಗ್ಲಿ, ನೆರವಿನ ವ್ಯವಸ್ಥೆ ಆಗ್ಲಿ ಯಾವುದು ಮಾಡಿಲ್ಲ. ಹಾಗಾಗಿ ಅಷ್ಟೆಲ್ಲ ಎಪಿಎಂಸಿ ಅಲ್ಲಿ ಇರ್ತಕ್ಕಂಥ ನಮ್ದೇ ಜಾಗ, ಎಪಿಎಂಸಿ ಜಾಗ, ಅಷ್ಟೆಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಜಾಗ ಬಿಟ್ಟು ಎದ್ದಾಳಲ್ಲ ಅಂತಕ್ಕಂಥ ಮಾತನ್ನ ನಾವು ಗಟ್ಟಿಯಾಗಿ